ಓಂ ಶ್ರೀಧರಂ ಪರಮಾನಂದಂ ಲೋಕಾನುಗ್ರಹಕಾರಕಂ ಭಕ್ತಹೃತ್ಪದ್ಮಖಮಣಿಂ ಗುರುರಾಜಂ ನಮಾಮ್ಯಹಂ ವಂದಾರುಜನ ಮಂದಾರಂ ಯತಿವೃಂದಶಿಖಾಮಣಿಂ ಬ್ರಹ್ಮ ವಿಷ್ಣು ಶಿವಾಭಿನಂ ಗುರುರಾಜಂ ನಮಾಮ್ಯಹಂ ಸುರಾಚಾರ್ಯಾಯ ವಿದ್ಮಹೇ ಸುರಶ್ರೇಷ್ಠಾಯ ಧೀಮಹಿ ತನ್ನೋ ಗುರುಃ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಸಮೃದ್ಧಿಕರ, ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಕರ್ಕಾಟಕ ರಾಶಿ ಜೂನ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನ ಈ ವಿಡಿಯೋ ನಾವು ನೋಡೋಣ. ಕರ್ಕಾಟಕ ರಾಶಿಯವರಿಗೆ ಗುರು ಪ್ರವೇಶ ಆಗ್ತಾ ಇರ್ತಕ್ಕಂಥದ್ದು, ನಿಮ್ಮ ರಾಶಿಗೆ ಬರ್ತಾ ಇದ್ದಾರೆ. ಜನ್ಮಗುರು ನರೋ ದುಃಖಂ ಅನ್ನುವಂಥದ್ದು ದೂರವಾಗುತ್ತೆ, ನಿಮಗಿಲ್ಲ, ಅದು ಅಪ್ಲಿಕೇಬಲ್ ಆಗಲ್ಲ ಕರ್ಕಾಟಕ ರಾಶಿಯವರಿಗೆ. ಯಾಕೆ ಅಂತಂದ್ರೆ, ಕರ್ಕಾಟಕ ರಾಶಿಗೆ ಅಧಿಪತಿಯಾದಂತ ಚಂದ್ರ ಗುರುವಿಗೆ ಮಿತ್ರ. ಅಲ್ಲಿಗೇನಾಯ್ತು, ಕರ್ಕಾಟಕ ರಾಶಿಯಲ್ಲಿ ಗುರು ಏನಾಗ್ತಾರೆ, ಎಕ್ಸಾಲ್ಟೆಡ್ ಪೊಸಿಷನ್ ಅಂದ್ರೆ ಉಚ್ಚ ಸ್ಥಾನಕ್ಕೆ ಬರ್ತಾರೆ. ಒಂದಂತಕ್ಕೆ ಏನಪ್ಪಾ ಅಂದ್ರೆ, ಗುರು ತಾನಿರುವ ಮನೆಗಿಂತ ತಾನು ನೋಡುವ ಮನೆಯನ್ನ ವೃದ್ಧಿ ಮಾಡ್ತಾರೆ, ಅಂದ್ರೆ ಬಲ ಮಾಡ್ತಾರೆ. ತಾನಿರುವ ಮನೆಯನ್ನ ಸ್ವಲ್ಪ ಆದ್ರೂ ಬಲ ಮಾಡ್ತಾರಲ್ಲ, ಸಾಕು, ಸ್ವಲ್ಪ ಬಲ ಆದ್ರೆ ಸಾಕು. ಕಳೆದ 1 ವರ್ಷ 2 ವರ್ಷದಿಂದ ಕರ್ಕಾಟಕ ರಾಶಿಯವರಿಗೆ ಮಾನಸಿಕ ನೆಮ್ಮದಿ ಇರಲಿಲ್ಲ, ಸಾಂಸಾರಿಕವಾಗಿ ತುಂಬಾ ದುಃಖ ಇತ್ತು, ಹಣಕಾಸಿನ ಅಡಚಣೆಗಳು, ಸ್ವಲ್ಪ ಫೇಲ್ಯೂರ್ಸ್ ಜಾಸ್ತಿ ಕಂಡಂಥದ್ದು, ಮಾನಸಿಕವಾಗಂತೂ ಸಿಕ್ಕಾಪಟ್ಟೆ ನೊಂದಿರ್ತಕ್ಕಂಥದ್ದು ಎಲ್ಲ ಕರ್ಕಾಟಕ ರಾಶಿಯವ್ರಿಗೆ ಆಗಿದೆ. ಬಟ್ ಈ ತಿಂಗಳಿಂದ ಆ ಥರದ್ದು ಇಲ್ಲ. ಹಾಗಾದ್ರೆ ಜೂನ್ ತಿಂಗಳು ನಿಮ್ಗೆ ಆಕ್ಟಿವೇಟ್ ಆಗ್ತಾ ಇದೆ. ಒಂದು ಟ್ರಯಲ್ ಟೈಮ್ ಅನ್ಕೊಳ್ಳೋಣ, ಜೂನ್ ತಿಂಗಳಲ್ಲಿ ಒಂದು ಟೆಸ್ಟಿಂಗ್ ಟೈಮ್ ಅನ್ಕೊಳ್ಳೋಣ, ಒಂದು ತಿಂಗಳಿಗೆ, ಜೂನ್ 2ನೇ ತಾರೀಕಿಂದ ಜೂನ್ ಮುಗಿಯೋವರೆಗೂ. ಕರ್ಕಾಟಕ ರಾಶಿಗೆ ಗುರು ಬಂದ ತಕ್ಷಣ ನಿಮಗೆ ಬದಲಾವಣೆಗಳನ್ನ ಕಾಣ್ಲಿಕ್ಕೆ ಶುರು ಮಾಡ್ತೀರಾ. ಇದು 2ನೇ ತಾರೀಕು ಬರ್ತಾ ಇರ್ತಕ್ಕಂಥದ್ದು ಕರ್ಕಾಟಕ ರಾಶಿಯವರಿಗೆ ಒಂದು ಬದಲಾವಣೆಯನ್ನ ಕಾಣ್ತೀರಾ. ಇನ್ನು 8ನೇ ತಾರೀಕು ಶುಕ್ರ ಅವರು ನಿಮ್ಮ ರಾಶಿಗೆ ಬರ್ತಾ ಇದ್ದಾರೆ 12ನೇ ಮನೆಯಿಂದ. 8ನೇ ತಾರೀಕಿಂದ ಶುಕ್ರನು ನಿಮ್ಮ ರಾಶಿಗೆ ಬಂದ್ರೆ ಇನ್ನೂ ಅದ್ಭುತ ಬಲ. ಗುರು ಶುಕ್ರ ಇಬ್ರು ಒಂದೇ ಮನೇಲಿ ಇರ್ತಾರೆ, ತುಂಬಾ ಚೆನ್ನಾಗಿರುತ್ತೆ, ಬಹಳ ಪಾಸಿಟಿವ್, ಎನರ್ಜೈಸ್ ಆಗಿರ್ತೀರಾ, ಮಾನಸಿಕವಾಗಿ ಸದೃಢರಾಗ್ತೀರಾ, ತುಂಬಾ ಚೆನ್ನಾಗಿರುತ್ತೆ. 15ನೇ ತಾರೀಕು ರವಿ 12ನೇ ಮನೆಗೆ ಬರ್ತಾರೆ. 12ನೇ ಮನೆಗೆ ಬಂದ್ರು ಮಿತ್ರಸ್ಥಾನ ಆದ್ರಿಂದ ನಿಮ್ಗೇನು ಎಫೆಕ್ಟಿವ್ ಇರಲ್ಲ. ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಒಂದು ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳಾಗೋದು, ಖರ್ಚು ಜಾಸ್ತಿ ಆಗೋದು ಆಗಬಹುದು ಅಷ್ಟೇ. ಇನ್ನು 20ನೇ ತಾರೀಕು ಕುಜ ಅವರು ಲಾಭಸ್ಥಾನಕ್ಕೆ ಬರ್ತಾರೆ, ಒಂದು ಸ್ವಲ್ಪ ಲಾಭದ ಫಲಗಳನ್ನ ಅಪೇಕ್ಷೆ ಪಡ್ಬೋದು. 22ನೇ ತಾರೀಕು ಬುಧ ನಿಮ್ಮ ಮನೆಗೆ ಬರ್ತಾರೆ. ನಿಮ್ಮ ಮನೆಗೆ ಬುಧ ಶತ್ರು ಅಲ್ಲ, ಬುಧನ ಮನೆಗೆ ಚಂದ್ರ ಶತ್ರು, ಚಂದ್ರನ ಮನೆಗೆ ಬುಧ ಶತ್ರು ಅಲ್ಲ, ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಆಮೇಲೆ ಈ ತಿಂಗಳು ಒಂದು ಅದ್ಭುತ ವಿಶೇಷ ಏನು ಗೊತ್ತಾ, ಈಗ ನಿಮ್ಗೇನೋ ಶನಿ 9ನೇ ಮನೆಯಲ್ಲಿ ಇದ್ದಾರೆ. ಜೂನ್ ತಿಂಗಳ ಮಾಸ ಭವಿಷ್ಯ ನೋಡಿದಾಗ್ಲೂ ನಿಮಗೆ ಅದೇನೆ, ಏನು ಚೇಂಜಸ್ ಇಲ್ಲ, ಗುರು ಮಾತ್ರನೇ ಚೇಂಜಸ್, ಅಂದ್ರೆ ದೀರ್ಘವಾದಂತ ಚೇಂಜಸ್. ಸಣ್ಣ ಪುಟ್ಟದು ತಿಂಗಳು ಚೇಂಜಸ್ ಆಗ್ತಾ ಇರುತ್ತೆ. ಚಂದ್ರ 2.5 ದಿನ 2.25 ದಿನಕ್ಕೆ ಒಂದ್ಸಲ ಚೇಂಜ್ ಆಗ್ಬಿಡ್ತಾರೆ. ಈಗ 9ನೇ ಮನೆಯಲ್ಲಿ ಶನಿ ಇರೋದ್ರಿಂದ, ಶನಿ ನಿಮ್ಗೆ ಯೋಗಕಾರಕನೇ, ಭಾಗ್ಯಸ್ಥಾನದಲ್ಲಿದ್ದಾನೆ. ಶನಿಯಿಂದ ಕೆಟ್ಟದ್ದೇನಿಲ್ಲ. ಆದ್ರೆ ಯಾರ್ಯಾರಿಗೆ ಶನಿಯಿಂದ ಕೆಟ್ಟದ್ದು ಮೂಲ ಜಾತಕದಲ್ಲಿ ಇರುತ್ತೋ, ಬೇಕಾದ್ರೆ ನಿಮ್ ಮೂಲ ಜಾತಕ ಒಂದ್ಸಲ ತೋರಿಸ್ಕೊಂಬಿಡಿ. ಒಳ್ಳೆ ನುರಿತ ಜ್ಯೋತಿಷ್ಯರನ್ನ ಭೇಟಿ ಮಾಡಿ, ವೇದಿಕ್ ಅಸ್ಟ್ರಾಲಜಿ, ಐಯರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸ್ ಅನ್ನ ಮಾಡಿಸಿ, ಏನಾದ್ರೂ ಸುಲಭ ಪರಿಹಾರಗಳಿದ್ರೆ ಖಂಡಿತ ಮಾಡ್ಕೊಳ್ಳಿ. ಕರ್ಕಾಟಕ ರಾಶಿಯವರು ತುಂಬಾ ಒಳ್ಳೇದಾಗುತ್ತೆ. ಅದರಲ್ಲಿ ಶನಿ ಸ್ಥಾನ ಎಲ್ಲಿದೆ, ಲಗ್ನದಿಂದ ಎಷ್ಟನೇ ಮನೆಯಲ್ಲಿದ್ದಾರೆ, ಆ ಮನೆ ಯಾರದ್ದು, ಆ ಮನೆ ಲಾರ್ಡ್ ಯಾರು, ಅವರು ಶತ್ರುನ ಮಿತ್ರನ, ಎಷ್ಟು ಪಾಯಿಂಟ್ ಆಫ್ ಪರ್ಸೆಂಟೇಜ್ ಇದ್ದಾರೆ ಔಟ್ ಆಫ್ 100ಗೆ, ಇದನ್ನೆಲ್ಲ ಒಂದು ಅನಾಲಿಸಿಸ್ ಮಾಡಿಸಿ, ಶನಿ ಬಲಹೀನವಾಗಿದ್ರೆ ಪರಿಹಾರಗಳು ಮಾಡ್ಕೋಬೇಕು, ಬಲಿಷ್ಠವಾಗಿದ್ರೆ ಏನ್ ತೊಂದರೆ ಇಲ್ಲ. ಯಾಕೆ ಇದನ್ನ ಹೇಳ್ತಾ ಇದ್ದಾರೆ ಅಂದ್ರೆ, ಇದೇ ತಿಂಗಳು ಜೂನ್ 27ನೇ ತಾರೀಕು ಶನಿವಾರ, ಅವತ್ತು ಅತ್ಯಂತ ಅದ್ಭುತವಾದಂಥ ದಿನ, ಪ್ರದೋಷ, ಶನಿ ಪ್ರದೋಷ ಕಾಲ. ವರ್ಷದಲ್ಲಿ 1-2 ಬರುತ್ತಿದ್ದು ಶನಿ ಪ್ರದೋಷ, ವಿಶೇಷವಾಗಿರ್ತಕ್ಕಂಥ ಒಂದು ಮಾಸದಲ್ಲಿ ಬರ್ತಾ ಇರತಕ್ಕಂಥದ್ದು. ಹಾಗಾಗಿ ಶನಿ ಪ್ರದೋಷ ದಿನ ಸಂಜೆ ಸಮಯದಲ್ಲಿ ನಂದಿ ಹಾಗೂ ಶಿವನ ದರ್ಶನ ಮಾಡುವಂಥದ್ದು ಬಹಳ ಮುಖ್ಯ. ಯಾವುದೇ ಕಾರಣಕ್ಕೂ ಇದನ್ನ ಮಿಸ್ ಮಾಡಕ್ ಹೋಗ್ಬೇಡಿ. ತುಂಬಾನೇ ಎನರ್ಜೆಟಿಕ್ ಆಗಿರುತ್ತೆ, ವೈಬ್ರೇಷನ್ಸ್ ಅಂತೂ ಬಹಳ ಚೆನ್ನಾಗಿರುತ್ತೆ. ಶನಿ ಪ್ರದೋಷಕ್ಕೆ ಶಿವಾರಾಧನೆ ಮಾಡೋದ್ರಿಂದ, ನಂದಿ ಆರಾಧನೆ ಮಾಡೋದ್ರಿಂದ ಮಿಸ್ ಮಾಡ್ಕೋಬೇಡಿ. ಅಂಡ್ ಜನರಲೈಸ್ ಆಗಿ ನೋಡೋದಾದ್ರೆ ಹೇಗಿದೆ, ಅತ್ಯಂತ ಶುಭದಾಯಕ ದೇವಾಲಯ ದರ್ಶನಗಳು, ಪುಣ್ಯಕ್ಷೇತ್ರ ದರ್ಶನಗಳು, ಸಾಧು ಸಂತರು, ಗುರುಗಳ ಆಶೀರ್ವಾದ ಎಲ್ಲ ನಿಮಗೆ ಸಿಗ್ತಾ ಹೋಗುತ್ತೆ. ಕೆಲಸ ಕಾರ್ಯಗಳಲ್ಲಿ ಜಯಪ್ರಾಪ್ತಿ, ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ, ವಿದ್ಯಾರ್ಥಿಗಳಿಗೆ ಅತ್ಯಂತ ಶುಭ ಮಾಸ. ವಿದೇಶಿ ಪ್ರಯಾಣದಲ್ಲಿ ಹೆಚ್ಚಿನ ಆಸಕ್ತಿ, ತೃಪ್ತಿದಾಯಕವಾಗಿರುತ್ತೆ. ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಜಯಪ್ರಾಪ್ತಿ, ನೂತನ ಕೆಲಸಕ್ಕೆ ಯಾರಾದ್ರೂ ಅಪ್ಲೈ ಮಾಡ್ತಾ ಇದ್ರು ಕೂಡ ಸರ್ಕಾರಿ ಕೆಲಸದಲ್ಲಿ ಚೆನ್ನಾಗಿರುತ್ತೆ. ಷೇರು ವ್ಯವಹಾರದಲ್ಲಿ ಅತ್ಯಂತ ಶುಭ ಫಲ. ರೈತರಿಗೆ ವ್ಯವಸಾಯ ಕ್ಷೇತ್ರದಲ್ಲಿ ಶುಭದಾಯಕ, ಉತ್ತಮ ಫಲ. ಹೂವಿನ ವ್ಯಾಪಾರಿಗಳು, ಹಣ್ಣಿನ ವ್ಯಾಪಾರಿಗಳು, ತರಕಾರಿ ಇತ್ಯಾದಿ ಸಣ್ಣ ಸಣ್ಣ ವ್ಯಾಪಾರಿಗಳಿಗೂ ಕೂಡ ಈ ಮಾಸ ಕರ್ಕಾಟಕ ರಾಶಿಯವರಿಗೆ ಒಳ್ಳೆ ಸಂತೋಷವನ್ನು ಕೊಡುತ್ತೆ. ಧನಪ್ರಾಪ್ತಿ ಹಾಗೂ ಪಾಲುದಾರಿಕೆಯಲ್ಲಿ ಶುಭ ಫಲ. ಯಾಕೆ ಹೇಳಿ, 7th ಹೌಸ್ ಲಾರ್ಡ್ ಇಸ್ ಇನ್ 9th ಪ್ಲೇಸ್.
ಅಂದ್ರೆ 7ನೇ ಮನೆ ಅಧಿಪತಿ 9ನೇ ಸ್ಥಾನದಲ್ಲಿದ್ದಾರೆ, ತುಂಬಾ ವಿಶೇಷ. ಇನ್ನು ನೂತನ ಕೆಲಸಗಳು ಸಿಕ್ಕಿದ್ರೆ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ತುಂಬಾ ಜವಾಬ್ದಾರಿ ಜಾಸ್ತಿ ಆಗುತ್ತೆ, ಮೊದಲಿಗಿಂತ ಡಬಲ್ ದ್ವಿಗುಣ ಜವಾಬ್ದಾರಿ ಆಗುತ್ತೆ. ಅದೃಷ್ಟದ ಮಾಸ ಅಂತ ತಗೋಬೇಕು. ಹೆಚ್ಚು ಶ್ರಮ ಪಡೆಯೋದು, ಒಳ್ಳೆ ಫಲ ಸಿಗುತ್ತೆ ನಿಮಗೆ. ಅನಿರೀಕ್ಷಿತವಾಗಿ ಧನ ಪ್ರಾಪ್ತಿ ಆಗತ್ತೆ. ಬಂಡವಾಳ ಹೂಡಿಕೆಗೆ ಅತ್ಯಂತ ಶುಭ ಮಾಸ. ದೀರ್ಘಕಾಲದ ಸಮಸ್ಯೆಗೆ ಈ ಮಾಸದಲ್ಲಿ ಪರಿಹಾರ. ಸಂಗೀತ, ಕಲೆ, ಕ್ರೀಡೆಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ವಹಿಸಬಹುದು. ಹುಷಾರಾಗಿರ್ಬೇಕಾದ್ರೆ ಯಾವ ವಿಚಾರದಲ್ಲಿ? ಬಂಡವಾಳ ಹೂಡಿಕೆ ಮಾಡಿ, ಅದು ಶುಭ ಫಲ. ಆದ್ರೆ ಎಲ್ಲಿ ಹೂಡಿಕೆ ಮಾಡ್ತೀರ ಅನ್ನೋದು ನೋಡ್ಕೊಳ್ಳಿ, ಅದೊಂದು ಇಂಪಾರ್ಟೆಂಟ್. ಹೊಸ ಕೆಲಸ ಕಾರ್ಯಗಳಲ್ಲಿ ನೀವು ಹೋಗಿದ ತಕ್ಷಣ ಎಲ್ಲರನ್ನೂ ತುಂಬಾ ಆತ್ಮೀಯತೆ ಮಾಡ್ಕೋಬೇಡಿ, ಸ್ವಲ್ಪ ಬ್ಯಾಲೆನ್ಸ್ಡ್ ಆಗಿರಿ. ವಾಹನ ಚಾಲನೆಯಲ್ಲಿ ಸ್ವಲ್ಪ ಹುಷಾರಾಗಿರಿ, ಅದರಿಂದ ಸ್ವಲ್ಪ ತೊಂದರೆ ಆಗಲಿ, ಆರೋಗ್ಯ ಕೆಡಬಹುದು. ಈ ಬಂಧುಗಳ ಆಗಮನದಿಂದ ಸ್ವಲ್ಪ ಮನಸ್ಸಿಗೆ ಸಣ್ಣ ಪುಟ್ಟ ಬೇಸರ ಆಗುವಂಥದ್ದು, ಸ್ವಲ್ಪ ಕೋಪ ಬರೋ ರೀತಿಯ ಮಾತಾಡೋದು. ವ್ಯವಹಾರದಲ್ಲಿ ಅಂದ್ರೆ ಬಿಸ್ನೆಸ್ ಅಲ್ಲಿ ಅಥವಾ ರಿಯಲ್ ಎಸ್ಟೇಟ್ ವ್ಯವಹಾರಗಳು ಮಾಡ್ತೀರಾ, ಅದ್ರಲ್ಲಿ ಸ್ವಲ್ಪ ಶತ್ರು ಬಾಧೆಗಳು ಬರುತ್ತೆ. ಸ್ವಲ್ಪ ಒಳ್ಳೆ ಸಾಲನ ಮಾಡ್ತೀರಾ, ಗಾಡಿ ತಗೊಳ್ಳೋದು, ಕಾರ್ ತಗೊಳ್ಳೋದು, ಬಂಗಾರ ತಗೊಳ್ಳೋದು, ಈ ತರ ಒಳ್ಳೆ ಸಾಲಗಳನ್ನು ಮಾಡುವಂತ ಸಾಧ್ಯತೆ. ವೃಥಾ ತಿರುಗಾಟ ಮಾಡಕ್ ಹೋಗ್ಬೇಡಿ, ಯಾಕಂದ್ರೆ ಆಕ್ಸಿಡೆಂಟ್ಸ್ ಆಗುವಂತ ಸಾಧ್ಯತೆ ಇರೋದ್ರಿಂದ ಕರ್ಕಾಟಕ ರಾಶಿಯವ್ರಿಗೆ ಹುಷಾರು. ಸ್ನೇಹಿತರ ಸಹಾಯ ಅಂತ ಒಂದ್ ಸ್ವಲ್ಪ ಸಿಗುತ್ತೆ, ಅದರಿಂದ ನಿಮ್ಗೆ ಒಂದ್ ಸ್ವಲ್ಪ ಸಪೋರ್ಟ್, ಅದೊಂದು ಖಂಡಿತ ಹೇಳ್ಬೋದು. ಸಹೋದರ ಸಹೋದರಿಯರಿಂದ ನಿಮ್ಗೆ ಸಹಾಯ, ಅವರ ಸಪೋರ್ಟ್ ನಿಮ್ಗೆ ಚೆನ್ನಾಗಿರುತ್ತೆ. ಕೆಲಸ ಕಾರ್ಯಗಳಲ್ಲಿ ಒತ್ತಡದಿಂದ ಮುಕ್ತಿಯನ್ನ ಹೊಂದುತ್ತೀರಾ. ಆಹಾರದಲ್ಲಿ ಕೂಡ ನಿಮಗೆ ಅನುಕೂಲ ಆಗುತ್ತೆ. ಹೊಟ್ಟೆ ತುಂಬ ಮೃಷ್ಟಾನ್ನ ಭೋಜನ, ಸುಖ ನಿದ್ರೆ, ಬಹಳ ಸಂತೋಷ ಪ್ರಾಪ್ತಿ ಆಗುತ್ತೆ. ವಿದ್ಯಾರ್ಥಿಗಳಿಗಂತೂ ಚೆನ್ನಾಗಿದೆ. ಆಮೇಲೆ ಅದನ್ನ ಈ ಗವರ್ಮೆಂಟ್ ರಿಲೇಟೆಡ್ ಎಕ್ಸಾಮ್ಸು, UPSC ಆಗ್ಬೋದು ಅಥವಾ KPSC ಆಗ್ಬೋದು, ಈ ತರದ ಯಾವ್ದಾರ ಎಕ್ಸಾಮ್ಸ್ ರೆಡಿ ಆಗ್ತಾ ಇದ್ರೆ ಈ ಟೈಮಲ್ಲಿ ಏನಾದ್ರು ಬಂತು ಅಂತಂದ್ರೆ ಜೂನ್ ತಿಂಗಳಲ್ಲಿ ಅದ್ಭುತವಾದ ಫಲ ಸಿಗುತ್ತೆ, ಅಧಿಕವಾದ ಬಲ ಸಿಗುತ್ತೆ. ಸ್ಥಾನ ಪಲ್ಲಟನೂ ಆಗುತ್ತೆ. ಹೊಸ ಕೆಲಸದ ನಿರೀಕ್ಷೆಯಲ್ಲಿ ಇದ್ರೂ ಕೂಡ ನಿಮಗೆ ಸಿಗುತ್ತೆ, ಅದು ಪ್ರಾಪ್ತಿ ಆಗುತ್ತೆ. ಕುಟುಂಬ ಸಮೇತ ಅನಿರೀಕ್ಷಿತ ಪ್ರಯಾಣ ತೃಪ್ತಿದಾಯಕವಾಗಿರುತ್ತೆ. ಗುರುಗಳ ದರ್ಶನ, ಸೇವೆ ಮಾಡುವಂಥದ್ದು, ಫೈನಾನ್ಸ್ ವಿಚಾರವಾಗಿ ಕೂಡ ಅಭಿವೃದ್ಧಿಯನ್ನು ಹೊಂದುತ್ತೀರಾ. ರೈತರಿಂದ ಹಿಡಿದು ಎಲ್ಲರಿಗೂ ಅನುಕೂಲ ಇದೆ. ವಾಹನ ಚಾಲಕರು, ವಾಹನ ತಯಾರಕರು, ವಾಹನ ಮಾಲೀಕರು ಎಲ್ಲರಿಗೂ ಕೂಡ ಯೋಗವನ್ನು ಕೊಡುವಂತ ಸಂದರ್ಭ. ಈವನ್ ರಾಜಕೀಯ ವ್ಯಕ್ತಿಗಳಿಗೂ ಕೂಡ ದೊಡ್ಡ ಬದಲಾವಣೆ ಪಾಸಿಟಿವ್ ಆಗುತ್ತೆ. ಸ್ವಲ್ಪ ಭಯ ದೂರ ಆಗೋದು, ಶತ್ರು ಬಾಧೆಗಳು ಕಡಿಮೆ ಆಗುವಂಥದ್ದು. ದೊಡ್ಡ ದೊಡ್ಡ ಅಧಿಕಾರಿಗಳಿಗೂ ಕೂಡ ಕೆಲಸದಲ್ಲಿ ಯಾವುದೇ ತರ ಸಮಸ್ಯೆ ಆಗದೆ ಸೇಫ್ ಅಂಡ್ ಸೆಕ್ಯೂರ್ಡ್ ಆಗಿರುವಂತಹ ಯೋಗಗಳು ಪ್ರಾಪ್ತಿ ಆಗ್ತದೆ. ಸಮೃದ್ಧ ಜೀವನದಿಂದ ಸಂತೋಷ, ಅದೃಷ್ಟದ ಮಾಸ, ಅತ್ಯಂತ ಶುಭದಾಯಕ. ದೀರ್ಘಕಾಲದ ತೊಂದರೆಗಳಿಗೆ ಸಮಸ್ಯೆನ ಕಂಡುಕೊಂಡ್ಬಿಡ್ತೀರಾ. ವ್ಯಾಪಾರದಲ್ಲಿ ಬಹುಪಾಲು ಲಾಭ ಪ್ರಾಪ್ತಿ, ಏನ್ ನೆಗೆಟಿವ್ ಇಲ್ಲ. ನೂತನ ವಸ್ತು ವಸ್ತ್ರ ಖರೀದಿ ಮಾಡುವಂಥದ್ದು, ಹೆಚ್ಚಿನ ಒಲವು. ಮತ್ತೆ ಕೋರ್ಟ್ ಕಚೇರಿ ಸಂಬಂಧಪಟ್ಟಂತ ವಿಚಾರದಲ್ಲಿ ಜಯಪ್ರಾಪ್ತಿ. ಹಣದ ವಿಚಾರದಲ್ಲಿ ನೀವು ಹುಷಾರಾಗಿ ಖರ್ಚು ಮಾಡಿ, ಅಷ್ಟು ಬಿಟ್ರೆ ಏನಿಲ್ಲ. ಬರೋ ಹಣ ಬರ್ತಾ ಇರುತ್ತೆ, ಡಬಲ್ ಟ್ರಿಬಲ್ ಆಗುತ್ತೆ ನಿಮ್ಗೆ. ನಾನು ಆಗ್ಲೇ ಹೇಳಿದ್ನಲ್ಲ, ನಿಮ್ಗೆ ಹೊಸ ಹೊಸ ಜವಾಬ್ದಾರಿ ಬರುತ್ತೆ. ಜವಾಬ್ದಾರಿ ಹೆಚ್ಚು ಬಂದಾಗ ಕೆಲಸ ಜಾಸ್ತಿ ಮಾಡ್ಬೇಕಾಗುತ್ತೆ. ಇಷ್ಟೊತ್ತು ಒಂದು 6 hours ಡ್ಯೂಟಿ ಮಾಡ್ತಾ ಇದ್ರಿ ಅಂತ ಅನ್ಕೊಳ್ಳಿ ಇಷ್ಟು ದಿನ. ಈಗ ಯಾವ್ದೋ ಇನ್ನೊಂದು ಈ ಡ್ಯೂಟಿ ಜೊತೆಗೆ ಇನ್ನೊಂದು ಜವಾಬ್ದಾರಿ ಬಂದಾಗ ಇನ್ನೊಂದು 6 hours ಡ್ಯೂಟಿ ಎಕ್ಸ್ಟ್ರಾ ಮಾಡ್ಬೇಕಾಗತ್ತೆ. ಅವಾಗ 12 hours ಡ್ಯೂಟಿ ನೀವೇನ್ ಮಾಡ್ತೀರೋ ಅದ್ರ ಪ್ರತಿಫಲ ನಿಮ್ಗೆ 6 hours ಸಂಬಳ ಸಿಕ್ಕರೆ ಸಾಲದು, 12 hours ಸಿಕ್ಬೇಕು. ಅದರ್ಥ ನೀವು ಶ್ರಮ ಪಡಬೇಕು. ಉದಾಹರಣೆಗೆ ಒಂದು ಚೆಂಡು ತಗೊಂಡು ಜೋರಾಗಿ, ಎಷ್ಟು ಜೋರಾಗಿ ಹಾಕ್ತಿರೋ ಅಷ್ಟು ಜೋರಾಗಿ ವಾಪಸ್ ನಿಮ್ಮ ಹತ್ರಕ್ಕೆ ಬರುತ್ತೆ. ಮೆಲ್ಲಗೆ ಹಾಕಿದ್ರೆ ಮೆಲ್ಲಗೆ ಬರುತ್ತೆ. ನಿಮ್ಮ ಪ್ರಯತ್ನ ಹೆಚ್ಚಿದ್ರೆ, ಜೋರಿದ್ರೆ ಬೇಗ ಫಲ ಸಿಗುತ್ತೆ. ಮೆಲ್ಲಗೆ ಮಾಡಿದ್ರೆ ಲೇಟಾಗಿ ಫಲ ಸಿಗುತ್ತೆ. ಬಟ್ ಇರೋ ಗುರುಬಲ, ಬಂದಿರೋ ಗುರುಬಲ ಅಂದ್ರೆ ಗುರುಬಲ ಇಲ್ಲ ಕರ್ಕಾಟಕ ರಾಶಿಯವರಿಗೆ, ನಿಮ್ ಮನೆಗೆ ಬಂದಿರೋಂಥ ಗುರುನ ಯುಟಿಲೈಸ್ ಮಾಡ್ಕೊಳ್ಳೋಕೆ ಪ್ಲಾನ್ ಮಾಡಿ. ಅದು ನಿಮ್ಗೆ ತುಂಬಾ ವಿಶೇಷ ಅಂಡ್ ಪಾಸಿಟಿವ್. ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ, ಧೈರ್ಯವಾಗಿರಿ. ಒಟ್ಟಾರೆ ಏನಪ್ಪಾ ಅಂದ್ರೆ ಈ ತಿಂಗಳಲ್ಲಿ ನಿಮ್ಗೆ ಕರ್ಕ ರಾಶಿಯವರಿಗೆ ಕುಜ ಚೆನ್ನಾಗಿದ್ದಾನೆ, ಶನಿ ಚೆನ್ನಾಗಿದ್ದಾನೆ, ಈವನ್ ರಾಹುಕೇತುಗಳು ಪಾಸಿಟಿವ್, ಅಂಡ್ ಶುಕ್ರ ಗುರುನು ಪಾಸಿಟಿವ್, ಬುಧನು ಪಾಸಿಟಿವ್. ಒಂದೇ ಒಂದು ಗ್ರಹ ಏನಪ್ಪಾ ಅಂದ್ರೆ 12th ಹೌಸ್ಗೆ ಸೂರ್ಯ ಬರ್ತಾರೆ. 12th ಹೌಸ್ಗೆ ಸೂರ್ಯ ಬಂದದ್ದು ಅದು ಯಾವಾಗ ಬರ್ತಾರೆ? 15ನೇ ತಾರೀಕಿಗೆ ಬರ್ತಾರೆ. 12th ಹೌಸ್ ಸೂರ್ಯ ಬಂದ್ರೆ ಏನಾಗುತ್ತೆ ಗೊತ್ತಾ? ವ್ಯಯಸ್ಥಾನ ಅಲ್ವಾ. ಸೂರ್ಯ ಏನಕ್ಕೆ ಅಧಿಪತಿ? ಆರೋಗ್ಯ ಕಾರಕ ಅವನು. ಹಾಗಾಗಿ ಸ್ವಲ್ಪ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಿ. ಆದಷ್ಟು ಸೂರ್ಯನ ಬಿಸಿಲು ತಗೊಳ್ಳಿ, ಆದಿತ್ಯ ಹೃದಯ ಮಂತ್ರ ಕೇಳಿ, ಸೂರ್ಯ ನಮಸ್ಕಾರ ಮಾಡಿ. ಸೂರ್ಯ ಅಂದ್ರೆ ತಂದೆ, ಹಾಗಾಗಿ ತಂದೆ ಮಾತು ಒಂದ್ ಸ್ವಲ್ಪ ಕೇಳಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ. ತಂದೆ ಏನೋ ಕೋಪದಲ್ಲಿ ಸಿಡ್ಬಿಟ್ರು ಅಂದ್ರೆ ಜಗಳ ಆಡಕ್ ಹೋಗ್ಬಿಡಿ. ಆದಷ್ಟು ತಂದೆ ಜೊತೆ ಸಮನ್ವಯವಾಗಿರಿ, ಅದು ತುಂಬಾನೇ ಇಂಪಾರ್ಟೆಂಟ್. ಒಟ್ಟಾರೆ ಓವರ್ ಆಲ್ ಸೂಪರ್ ಆಗಿದೆ, ಏನ್ ಚಿಂತೆ ಮಾಡಂಗಿಲ್ಲ. ಸೂರ್ಯ ನಮಸ್ಕಾರ, ಸೂರ್ಯ ಪ್ರಾರ್ಥನೆ ಮತ್ತೆ ಆದಿತ್ಯ ಹೃದಯ ಮಂತ್ರ ಕೇಳುವಂಥದ್ದು ಅಥವಾ ಹೇಳುವಂಥದ್ದು ನಿಮಗೆ ಪರಿಹಾರ ಬಿಟ್ರೆ, ಕರ್ಕ ರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಯಾವುದೋ ಪರಿಹಾರಗಳ ಅವಶ್ಯಕತೆ ಇಲ್ಲ. ಮೂಲ ಜಾತಕವನ್ನು ಬೇಕಾದ್ರೆ ತೋರಿಸ್ಕೊಂಡು ಏನಾದರೂ ಪರಿಹಾರ ಇದ್ರೆ ಪರಿಹಾರ ಮಾಡ್ಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಕರ್ಕ ರಾಶಿಯವರ ಜೂನ್ ತಿಂಗಳ ಮಾಸ ಭವಿಷ್ಯ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.